ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಗಾಡಿ ಬರ್ತಾ ಇದೆ, ಅಲ್ಲಿ ಹೋದ್ರೆ ನಂಗೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಎಚ್ಚರಿಕೆ ಇರ್ಬೇಕು ಅಂದ್ರೆ ಫಸ್ಟ್ ಭಯ ಇರ್ಬೇಕು. ಕೊನೆ ಗಳಿಗೆಯಲ್ಲಿ ಪರೀಕ್ಷೆಗೆ ನಾನು ತಯಾರಾಗ್ತೀನಿ ಅಂತ ಹೇಳುವಂತ ಒಂದು ಮನಸ್ಥಿತಿ ಇರುತ್ತೆ. ಅದು ವರ್ಕ್ ಆಗುತ್ತಾ? ಒಂದು ರಾತ್ರಿನಲ್ಲಿ ನಾನು ಅಷ್ಟು ರೆಡಿ ಆಗ್ಬೋದಾ ಅನ್ನೋದು ಗೊತ್ತು. ನೀವೇ ಅದನ್ನ ಕ್ವೆಶ್ಚನ್ ಮಾಡ್ಕೋಬೇಕು. ಅವಾಗ ಏನಾಗ್ಬಿಡುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಮಾರ್ಕ್ ತಗೊಂಡಿರ್ತಾರೆ, ಆದ್ರೂ ಕಡಿಮೆ ಬಂತು ಅಂತ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. 100 ಬರ್ಬೇಕು ಅಂತ ಒಂದ್ ಸ್ಟೂಡೆಂಟ್ ಅನ್ಕೊಂಡಿರ್ತಾರೆ, ಬಟ್ 96 ಬಂದಿರುತ್ತೆ. 4 ಮಾರ್ಕ್ಸ್ ಮಿಸ್ ಆಗೋಯ್ತು. ಹೇಗೆ ಸಾಧ್ಯ ಆಗುತ್ತೆ ಯೋಚನೆ ಮಾಡಿ. ತಂದೆ ತಾಯಿಗಳು ಪ್ರೆಷರ್ ಹಾಕಿದ್ರ, ಟೀಚರ್ಸ್ ಗಳು ಪ್ರೆಷರ್ ಹಾಕಿದ್ವಾ, ಅಥವಾ ಅವ್ರದೇ ಒಂದು ಸೆಲ್ಫ್ ಎಕ್ಸ್ಪೆಕ್ಟೇಷನ್. ಮಕ್ಳಿಗೆ ಏನಂತಂದ್ರೆ ಈ ಎಕ್ಸಾಮೇ ಲೈಫ್, ಇದು ನನ್ನ ಐಡೆಂಟಿಟಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ನಮ್ಮ ಒನ್ ಇಂಡಿಯಾದಲ್ಲಿ ನೀವು ಹಲವಾರು ರೀತಿಯ ವಿಡಿಯೋಗಳನ್ನ ನೋಡಿರ್ತೀರಾ. ಆದ್ರೆ ಈ ಒಂದು ವಿಡಿಯೋ ಇತ್ತೀಚಿನ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಈ ಒಂದು ವಿಡಿಯೋ ತುಂಬಾ ಉಪಯುಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇವಾಗ ಪರೀಕ್ಷೆಯ ತಯಾರಿಯನ್ನ ಮಾಡ್ಕೊಳ್ತಿರ್ತಾರೆ. ಆದ್ರೆ ಕೆಲವೊಂದು ವಿಚಾರಗಳನ್ನ ನೆನಪು ಮಾಡ್ಕೊಳ್ಳಿಕ್ಕೋ ಅಥವಾ ಕೆಲವೊಂದು ವಿಚಾರಗಳನ್ನ ಅನುಸರಿಸಲಿಕ್ಕೆ ಮರ್ತು ಹೋಗಿರ್ತಾರೆ. ಈ ಒಂದು ಎಪಿಸೋಡ್ ನಲ್ಲಿ ನಮ್ ಜೊತೆ ಇವತ್ತು ಭವ್ಯ ವಿಶ್ವನಾಥ್ ಅವರಿದ್ದಾರೆ. ಅವರು ಮೈಂಡ್ ಟಾನಿಕ್ ಅಂತ ಹೇಳುವಂತಹ ಯೂಟ್ಯೂಬ್ ಚಾನಲ್ ಹೊಂದ್ಕೊಂಡಿರುವವರು. ಹಲವಾರು ರೀತಿಯ ಸೈಕಾಲಜಿ ವಿಚಾರಗಳನ್ನ ಮಾತನಾಡಿದ್ದಾರೆ. ಹಲವಾರು ವರ್ಷದ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ಇವತ್ತು ಎಕ್ಸಾಮ್ ನ ಕುರಿತು ಅಥವಾ ಪೋಷಕರಿಗೆ ಯಾವ ರೀತಿಯ ಕಿವಿ ಮಾತುಗಳನ್ನ ಹೇಳಬೇಕು, ಎಲ್ಲ ವಿಚಾರದ ಬಗ್ಗೆ ನಾವಿವತ್ತು ಮಾತಾಡಿದ್ದೇವೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಎಕ್ಸಾಮ್ ಗಳು ಶುರು ಆಗ್ತಾ ಇದೆ. ಮಕ್ಕಳಿಗೆ ಒಂದು ಎಕ್ಸಾಮ್ ಅಂತ ಹೇಳಿದ್ರೆ ಒಂದು ಭಯ. ಕೆಲ ಮಕ್ಕಳಿಗೆ ಓದೋದ್ರಲ್ಲಿ ತುಂಬಾ ಹುಷಾರಿರ್ತಾರೆ, ಅವ್ರಿಗೆ ಆ ಭಯ ಇರೋದಿಲ್ಲ. ಕೆಲವರಿಗೆಲ್ಲ ಒಂದು ಭಯ ಇರುತ್ತೆ. ಆ ಭಯದ ಬಗ್ಗೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಾ? ಯಾಕೆ ಆ ಭಯ ಬರುತ್ತೆ? ಸೊ ಈ ಫಿಯರ್ ಅಂತ ಏನ್ ಹೇಳ್ತೀವಿ, ಇದು ತುಂಬಾ ಬೇಸಿಕ್ ಎಮೋಷನ್. ಓಕೆ, ಸೊ ಇದು ಎಕ್ಸಾಮ್ ಅಂತ ಅನ್ಕೊಂಡಾಗ ನಮ್ಗೆ ಅನ್ಸುತ್ತೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ನಮಗ್ ಭಯ ಆಗುತ್ತೆ ಅಂತ. ಬಟ್ ಹಾಗಲ್ಲ. ಅದು ನೋಡಿದೀವಿ, ಈ ತರ ಎಕ್ಸಾಮ್ ಇರೋ ಲೈಫಲ್ಲಿ ಬೇರೆ ಇನ್ ಯಾವ್ದೇ ಒಂದು ಎಕ್ಸಾಮ್ ಸಿಚುಯೇಷನ್ಸ್ ಬಂದ್ರೂ ಸಹಿತ ನಮಗ್ ಭಯ ಆಗುತ್ತೆ. ಮತ್ತೆ ಮಕ್ಳಿಗೆ ಮಾತ್ರ ಭಯ ಆಗಲ್ಲ, ದೊಡ್ಡವ್ರಿಗೂ ಭಯ ಆಗುತ್ತೆ ಅಲ್ವಾ. ಸೊ ಈ ಎಕ್ಸಾಮ್ ಟೈಮಲ್ಲಿ ಭಯ ಬರೋದೇ ತಪ್ಪು. ನಾವು ಭಯನೇ ಪಡ್ಕೋಬಾರ್ದು, ಯಾವಾಗ್ಲೂ ಧೈರ್ಯವಾಗಿ ಇರ್ಬೇಕು ಅನ್ನೋದೇ ಒಂದು ಸ್ಟ್ರೆಸ್ ಆಗ್ಬಿಡತ್ತೆ. ಸೊ ಇಟ್ಸ್ ಓಕೆ, ಒಂದ್ ಸ್ವಲ್ಪ ಭಯ ಬಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಮನುಷ್ಯ ಅಂತ ಹುಟ್ಟಾದ್ಮೇಲೆ ಸಂತೋಷ ಆಗೋದು, ಕೋಪ ಬರೋದು, ಭಯ ಆಗೋದು, ಇದೆಲ್ಲ ಕಾಮನ್, ಇಟ್ಸ್ ಬೇಸಿಕ್. ಅದ್ ಬರ್ಲಿಲ್ಲ ಅಂತಂದ್ರೆ, ಯಾಕಂದ್ರೆ ನಾವು ಭಾವನಾತ್ಮಕ ಜೀವಿಗಳಲ್ವಾ, ಸೊ ಅದ್ ಬರ್ಲಿಲ್ಲ ಅಂದ್ರೆ ನಾವು ಮನುಷ್ಯ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲಿ ಒಂದ್ ಸ್ವಲ್ಪ ಅಪಾಯ ಇದೆ ಅಥವಾ ಅಲ್ಲೊಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅಂತ ಅಂದ ತಕ್ಷಣ ನಮ್ಗೆ ಒಂದ್ ಸ್ವಲ್ಪದ ಮಟ್ಟಿಗೆ ಭಯ ಆಗತ್ತೆ. ಸೊ ಮಕ್ಳಿಗಂತೂ ಅವರು ಒಂದು ಹೆಲ್ಪ್ಲೆಸ್ ಸಿಚುಯೇಷನ್ಸ್ ಅಲ್ಲಿ ಇರೋದ್ರಿಂದ ಇದು ಆಗೋದು ಸಹಜ. ಸೊ ಅದಕ್ಕೆ ಗಾಬರಿ ಪಡ್ಕೋಬೇಕಾಗಿಲ್ಲ, ತಂದೆ ತಾಯಿಗಳಾಗ್ಲಿ ಮಕ್ಳಾಗ್ಲಿ. ಬಟ್ ಅದನ್ನ ಜಾಸ್ತಿ ಆಗೋದಿಕ್ಕೆ ಬಿಡಬಾರ್ದಷ್ಟೇ. ಆ ಭಯ ಒಂದ್ ಸ್ವಲ್ಪ ಇದ್ರೆ ಪರವಾಗಿಲ್ಲ, ಯಾಕಂದ್ರೆ ನಮ್ಗೆ ಸಿದ್ಧತೆ ಮಾಡ್ಕೊಳಕ್ಕೆ ಅಂದ್ರೆ ಪ್ರಿಪೇರ್ ಆಗ್ತೀವಿ ಅಲ್ವಾ. ಇಲ್ಲ ಅಂತಂದ್ರೆ ನಾವು ಪ್ರಿಪೇರ್ ಆಗಲ್ಲ. ಇವಾಗ ಅಲ್ಲಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಗಾಡಿ ಬರ್ತಾ ಇದೆ, ಅಲ್ಲಿ ಹೋದ್ರೆ ನಂಗೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಎಚ್ಚರಿಕೆ ಇರ್ಬೇಕು ಅಂದ್ರೆ ಫಸ್ಟ್ ಭಯ ಇರ್ಬೇಕು. ಆಗ ನಾವು ಹುಷಾರಾಗಿ ಕ್ರಾಸ್ ಮಾಡ್ತೀವಿ. ಆ ಭಯನೇ ಇಲ್ಲ ಅಂದ್ರೆ ಹಾಗೇನೆ ಇಲ್ಲೂ ಕೂಡ ಒಂದು ಎಕ್ಸಾಮ್ ಬರ್ತಿದೆ ಅಂದ ತಕ್ಷಣ ಅಲ್ಲಿ ಇಷ್ಟು ಕ್ವೆಶ್ಚನ್ಸ್ ಕೊಡ್ತಾರೆ, ಅದ್ರ ಫ್ಯೂಚರ್ ನನ್ನ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಒಂಚೂರು ಭಯ ಆಗ್ಬೇಕು. ಅದಕ್ಕೆ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು. ಬಟ್ ಈ ಭಯ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಅದನ್ನೇ ನಾವು ಆಂಗ್ಸೈಟಿ ಅಂತ ಕರೆಯೋದು. ಓಕೆ, ಸೊ ಇಮ್ಯಾಜಿನ್ ಮಾಡ್ಕೊಂಡು ನಾವು ಜಾಸ್ತಿ ಭಯ ಪಡ್ಕೊಂಡು ಹೋಗುವಂಥದ್ದು ಅದೇನಾಗುತ್ತೆ, ಪರ್ಫಾರ್ಮೆನ್ಸ್ಗೆ ಅಡ್ಡಿ ಮಾಡುತ್ತೆ. ಪರ್ಫಾರ್ಮೆನ್ಸ್ಗೆ ಅಡ್ಡಿ ಮಾಡಿದಾಗ ನಾವು ಅಲ್ಲಿ ಎಕ್ಸಾಮ್ ಚೆನ್ನಾಗಿ ಮಾಡೋಕ್ಕಾಗಲ್ಲ, ಆಂಗ್ಸೈಟಿ ಅಂತಾರೆ. ಸೊ ಅದಾದಾಗ ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು. ಹೇಗೆ ಇದನ್ನ ನಾನು ದಾಟಬೇಕು, ಈ ಆಂಗ್ಸೈಟಿಯಿಂದ ಹೇಗೆ ಬರ್ಬೇಕು, ಇದನ್ನ ಹೇಗೆ ಬಗೆಹರಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು. ಬಟ್ ಸ್ವಲ್ಪ ಭಯ ಆದ್ರೆ ಚಿಂತೆ ಮಾಡ್ಬೇಕಾಗಿಲ್ಲ. ಇಟ್ಸ್ ವೆರಿ ಕಾಮನ್, ಇಟ್ ಇಸ್ ಬೇಸಿಕ್ ಅಂಡ್ ಇಟ್ ಶುಡ್ ಹ್ಯಾಪನ್. ಅದಾದ್ರೆ ಪರವಾಗಿಲ್ಲ. ಈಗ ಪರೀಕ್ಷೆಗೆ ತಯಾರಿ ಆಗ್ತಿರುವಂತಹ ಮಕ್ಕಳು ಕೊನೆ ಗಳಿಗೆಯಲ್ಲಿ ಪರೀಕ್ಷೆಗೆ ನಾನು ತಯಾರಾಗ್ತೀನಿ ಅಂತ ಹೇಳುವಂತ ಒಂದು ಮನಸ್ಥಿತಿ ಇರುತ್ತೆ. ಅಂದ್ರೆ ಇವಾಗ ಎಲ್ಲ ಮಕ್ಕಳು ಓದ್ತಿದ್ದಾರೆ, ಬಟ್ ನನಗ್ ನಾಳೆ ಎಕ್ಸಾಮ್ ಇದೆ ಅಂತ ಆದ್ರೆ ನಾನು ಹಿಂದಿನ ದಿವಸ ರಾತ್ರಿ ಓದ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತೀನಿ. ಅದು ವರ್ಕ್ ಆಗತ್ತಾ? ಖಂಡಿತ ಆಗಲ್ಲ. ಸಿ, ವರ್ಕ್ ಆಗತ್ತೆ ಆಗಲ್ಲ ಅನ್ನೋಕ್ಕಿಂತ ದಟ್ ಇಸ್ ಸೆಕೆಂಡ್ರಿ. ಪ್ರೈಮರಿಲಿ ಏನಾಗ್ಬಿಡುತ್ತೆ ಅಂತಂದ್ರೆ ನಿಮ್ಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತು. ಯಾಕಂದ್ರೆ ಒಬ್ರು ನನ್ನ ಒಂದು ಎಬಿಲಿಟಿ ಏನಿದೆ ಅನ್ನೋದು ನನಗ್ ಗೊತ್ತು ಅಲ್ವಾ. ಆಮೇಲೆ ಅಲ್ಲಿ ಏನಿದೆ ಪೋರ್ಷನ್ಸು ಎಷ್ಟಿದೆ ಅದೂ ಗೊತ್ತು ನಿಮಗೆ. ಒಂದು ರಾತ್ರಿನಲ್ಲಿ ನಾನು ಅಷ್ಟು ರೆಡಿ ಆಗ್ಬೋದಾ ಅನ್ನೋದೂ ಗೊತ್ತು ನಿಮಗೆ. ಆದ್ರೂ ಇಲ್ಲ, ಒಂದು ರಾತ್ರಿನಲ್ಲಿ ನಾನು ಮಾಡ್ತೀನಿ ಅಂತಂದ್ರೆ ನೀವೇ ಅದನ್ನ ಕ್ವೆಶ್ಚನ್ ಮಾಡ್ಕೋಬೇಕು. ಅವಾಗ ಏನಾಗ್ಬಿಡುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗತ್ತೆ. ಯಾಕಂದ್ರೆ ನಿಮಗ್ ಗೊತ್ತದ ಆಗಲ್ಲ ಆಗಲ್ಲ ಅಂತ ನಿಮ್ ಮನ್ಸು ಹೇಳ್ತಾ ಇರುತ್ತೆ. ಆದ್ರೂನು ಇಲ್ಲ, ಮಾಡ್ಲೇಬೇಕು, ಒಂದು ಅನಿವಾರ್ಯತೆ ಅಂತ ನೀವೊಂದು ಫ್ರೇಮ್ ವರ್ಕ್ ಹಾಕೊಂಡಾಗ ಅಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಸ್ಟ್ರೆಸ್ ಕ್ರಿಯೇಟ್ ಆಗಿ ಏನಾಗುತ್ತೆ ಅಂತಂದ್ರೆ ಅದೊಂಥರ ನಿಮ್ಮ ಮಂಜು ತುಂಬ್ಕೊಂಡ್ ಹಂಗೆ ಅಲ್ಲಿ ಏನಾಗತ್ತೆ, ಫಾಗ್ ತುಂಬ್ಕೊಂಡ್ಬಿಡತ್ತೆ ನಿಮ್ಮ ಮನ್ಸಲ್ಲಿ. ಬುದ್ಧಿ ಮಂಕ್ ಆಗ್ಬಿಡತ್ತೆ. ಸೊ ನೀವು ಓದಿದಲ್ಲಿ ಆಕ್ಚುಲಿ ನೆನಪು ಇರಲ್ಲ. ಯಾಕಂದ್ರೆ ಭಯ ಮತ್ತೆ ಸ್ಟ್ರೆಸ್ಸೇ ಫೌಂಡೇಶನ್ ಇಂದ ಇರೋ ಫೌಂಡೇಶನ್ ಮೇಲೆ ಓದ್ತಾ ಇರ್ತೀರಾ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಓದಿದ್ ಮರ್ತ್ ಹೋಗುತ್ತೆ, ಕಾನ್ಸಂಟ್ರೇಷನ್ ಬರ್ತಾರಲ್ಲ. ಯಾಕಂದ್ರೆ ನಿಮ್ಗೆ ಅಲ್ಲಿ
ಪದೇ ಪದೇ ಬರ್ತಾ ಇರುತ್ತೆ, ನನ್ ಕೈಲಿ ಆಗುತ್ತಾ ಫುಲ್ ಮುಗ್ಸೋದಿಕ್ಕೆ, ಏನ್ ಪ್ರಶ್ನೆ ಕೊಡ್ತಾರೋ ಏನೋ, ಬೆಳಗ್ಗೆ ಇನ್ನೇನ್ ಆಗ್ತಿದೆ, ಇನ್ನೊಂದು 2 ಅವರ್ಸ್ ಇದೆ, ಒಂದು 3 ಅವರ್ಸ್ ಇದೆ, ಹೇಗ್ ಸಾಧ್ಯ ಆಗುತ್ತೆ ಯೋಚನೆ ಮಾಡಿ. ಸೊ ಅದೊಂದು ಹಾಗಾದ್ರೆ ಪರೀಕ್ಷೆ ಕೊನೆ ಗಳಿಗೆಯಲ್ಲಿ ತಯಾರಾಗಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇಲ್ಲ, ಅದು ಮಾಡಬಾರ್ದು. ಇಟ್ ಲೀಡ್ಸ್ ಟು ಸ್ಟ್ರೆಸ್ ಅಷ್ಟೇ, ಪರ್ಫಾರ್ಮೆನ್ಸ್ಗೆ ತುಂಬಾ ಅದು ಎಫೆಕ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಲಾಸ್ಟ್ ಮೊಮೆಂಟ್ ಅಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೇಕು. ದಟ್ಸ್ ದ ಟೈಮ್ ಟು ರಿಲ್ಯಾಕ್ಸ್, ನಾಟ್ ಟು ಸ್ಟಡಿ. ಓಕೆ, ಇನ್ನೊಂದು ಪ್ರಶ್ನೆ. ಇವಾಗ ನಾರ್ಮಲ್ ಆಗಿರೋ ಮಕ್ಕಳಿಗೆ ಎಷ್ಟು ಮಾರ್ಕ್ ಆದ್ರೂ ಬಂದ್ರು ಒಂದು ಖುಷಿಯಪ್ಪ, ಪಾಸ್ ಆದೆ ಅಂತ ಖುಷಿ ಆಗುತ್ತೆ. And ಕೆಲವು ಮಕ್ಕಳು ಒಳ್ಳೆ ಮಾರ್ಕ್ ತಗೊಂಡಿರ್ತಾರೆ, ಆದ್ರೂ ಕಡಿಮೆ ಬಂತು ಅಂತ ಹೆಚ್ಚು ಕಡಿಮೆ ಮಾಡ್ಕೊಳ್ಳುವಂಥದ್ದು, ಜೀವಕ್ಕೆ ಅಪಾಯ ತಂದ್ಕೊಳ್ಳುವಂಥದ್ದು. ಇಂಥ ಒಂದು ಒತ್ತಡದಿಂದ ಮಕ್ಕಳು ಪಾರಾಗೋದಕ್ಕೆ ನಿಮ್ ಟಿಪ್ಸ್ ಏನು? ಪಾರ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಒಂದು ಅವೇರ್ನೆಸ್, ತಿಳುವಳಿಕೆ ಬರಬೇಕು ಅಲ್ವಾ, ಪಾರ್ ಆಗ್ಬೇಕು ಅಂತಂದ್ರೆ. ಯಾಕಂದ್ರೆ ಇದು ಸರಿಯಲ್ಲ, ಈ ತರ ನನ್ ಎಕ್ಸ್ಪೆಕ್ಟೇಷನ್ ಏನಿದೆ, ಎಕ್ಸ್ಪೆಕ್ಟೇಷನ್ ಕ್ಯಾನ್ ಬಿ 2 ways. ಒಂದು ಸೆಲ್ಫ್ ಎಕ್ಸ್ಪೆಕ್ಟೇಷನ್, ನನ್ಗೆ ಅಷ್ಟೇ ಬರ್ಬೇಕು ಅನ್ನೋದು. ಇನ್ನೊಂದು ಎಕ್ಸ್ಟರ್ನಲ್ಲೂ ಬರ್ತಿರ್ಬೋದು, ಸ್ಕೂಲಿಂದ ಅಥವಾ ಪೇರೆಂಟ್ಸ್ ಕಡೆಯಿಂದ ಬರ್ತಿರ್ಬೋದು. ಸೊ ಯಾವ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಬರ್ತಿದೆ ಅಂತ ನೋಡ್ಕೊಂಡು ಅದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನ ಮೂಡಿಸ್ಕೋಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ 100 ಬರ್ಬೇಕು ಅಂತ ಒಂದ್ ಸ್ಟೂಡೆಂಟ್ ಅನ್ಕೊಂಡಿರ್ತಾರೆ, ಬಟ್ 96 ಬಂದಿರತ್ತೆ, 4 ಮಾರ್ಕ್ಸ್ ಮಿಸ್ ಆಗೋಯ್ತು. ಸೊ ಆ ಎಕ್ಸ್ಪೆಕ್ಟೇಷನ್ ಎಲ್ಲಿಂದ ಬಂದಿತ್ತು? ತಂದೆ ತಾಯಿಗಳು ಪ್ರೆಷರ್ ಹಾಕಿದ್ರ, ಟೀಚರ್ಸ್ ಗಳು ಪ್ರೆಷರ್ ಹಾಕಿದ್ವಾ, ಅಥವಾ ಅವ್ರದೇ ಒಂದು ಸೆಲ್ಫ್ ಎಕ್ಸ್ಪೆಕ್ಟೇಷನ್? ಅದನ್ನ ನಾವು ಅಡ್ರೆಸ್ ಮಾಡ್ಬೇಕಾಗತ್ತೆ. ಮತ್ತೆ ಇಟ್ಸ್ ಅ ಸ್ಟೀರಿಯೋ ಟೈಪ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ, ಎಸ್ಪೆಷಲಿ ನಮ್ಮ ದೇಶದಲ್ಲಿ ಆಗ್ತಾ ಇರೋವಂಥದ್ದು. ಅದ್ರ ಬಗ್ಗೆ ಒಂದು ಇವಾಗ 100ಕ್ಕೆ 100 ಬರ್ಬೇಕು ಅನ್ನೋದು ಅದು ಒಂದು ಹೆಂಗೆ ಕನಸು, ಪ್ರತಿಯೊಂದು ತಂದೆ ತಾಯಿಗಳ ಕನಸು, ಮಕ್ಳ ಕನಸು. ಯಾಕಂದ್ರೆ ಆ ಒಂದು ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ, ಮೈಂಡ್ ಕಂಡೀಷನ್ ಆಗ್ಬಿಟ್ಟಿದೆ. ಸೊ ಆ 4 ಮಾರ್ಕ್ಸ್ ಮಿಸ್ ಆದ್ರೆ ಆಕ್ಚುಲಿ ಏನಾಗುತ್ತೆ ನೀವೇ ಯೋಚನೆ ಮಾಡಿ. ಇವಾಗ 96 ಒಬ್ರಿಗೆ ಬಂದಿದೆ, 100 ಒಬ್ರಿಗೆ ಬಂದಿದೆ. ಹಾಗಾದ್ರೆ ನೀವು ಅನ್ಕೊಳ್ತೀರಾ 96 ಬಂದವರು ದಡ್ಡ, 100 ಬಂದವರು ಬುದ್ಧಿವಂತರು ಅಂತ ಅನ್ಕೊಳ್ತೀರಾ? ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಆ ಒಂದು ಏನೇ ಟೈಮ್ ಫ್ರೇಮ್ ಇರುತ್ತೆ, ಎಕ್ಸಾಮ್ ಟೈಮ್ ಫ್ರೇಮ್ ಅಲ್ಲಿ, ಆ ಪರ್ಫಾರ್ಮೆನ್ಸ್ ಟೈಮ್ ಅಲ್ಲಿ ಒಬ್ರಿಗೆ ಆ ಒಂದು ಮೊಮೆಂಟ್ ಅಲ್ಲಿ ಹೊಳ್ದಿಲ್ದಿರ್ಬೋದು ಆನ್ಸರ್, ಅಥವಾ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ಬೋದು, ಅಥವಾ ವ್ಯಾಲ್ಯೂಯೇಷನ್ ಅಲ್ಲಿ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆಗಿ 96 ಬಂದಿರ್ಬೋದು ಹೊರತು 100 ಅಲ್ಲಿ ನಾವು ಬುದ್ಧಿವಂತಿಕೆನ ಅಳಿಬಾರ್ದು. ಆ ಬುದ್ಧಿವಂತಿಕೆ ಅನ್ನೋದು ನಿಮ್ಮ ಮಾರ್ಕ್ಸ್ ಅಲ್ಲಿ ಇಲ್ಲ ಅನ್ನೋ ಒಂದು ತಿಳುವಳಿಕೆ ನಾವು ವಿದ್ಯಾರ್ಥಿಗಳಿಗೆ ಕೊಡ್ಬೇಕು, ತಂದೆ ತಾಯಿಗಳು ಕೊಡ್ಬೇಕು, ಮತ್ತೆ ಸ್ಕೂಲಲ್ಲೂ ಅದನ್ನ ಕೊಡ್ಬೇಕು ಅವೇರ್ನೆಸ್. ಸೊ ಮಾರ್ಕ್ಸ್ ಡಸ್ ನಾಟ್ ಇಂಡಿಕೇಟ್ ಯುವರ್ ಇಂಟೆಲಿಜೆನ್ಸ್ ಅಂತ ನಾವು ಮಕ್ಕಳಿಗೆ ತಿಳುವಳಿಕೆನ ಕೊಟ್ಟಾಗ ಖಂಡಿತವಾಗ್ಲೂ ಅವರು ಚೂರು ಕಡಿಮೆ ಮಾರ್ಕ್ಸ್ ಬಂತ ಅಂತ ಹೇಳಿ ಅವ್ರಿಗೆ ಅಪಾಯ ಮಾಡ್ಕೊಳ್ಳೋದು, ಅಥವಾ ಡಿಪ್ರೆಷನ್ ಹೋಗೋದು, ಬೇರೆ ಇನ್ಯಾವುದೋ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋದನ್ನ ನಾವು ತಡಿಬಹುದು. ಇದು ಒಂದು ಅವರಿಗೆ ಆ ಒಂದು ಭಾವನೆ ಯಾಕೆ ಬರ್ಲಿಕ್ಕೆ, ಅಂದ್ರೆ ಆ ಪೋಷಕರಿಂದ ಒತ್ತಡ ಆಗಿರ್ಬೋದು, ಅಥವಾ ಶಾಲೆ ಒತ್ತಡ ಕೂಡ ಆಗಿರ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ಇಲ್ಲ ಆಗಿದ್ದು ಕೂಡ ಈ ಒಂದು ಕಾರಣಕ್ಕೆ ಒಂದು ದಾರಿ ಆಗ್ಬೋದಾ? ಖಂಡಿತ, ಅದನ್ನೇ ಹೇಳಿದ್ದು, ಸೆಲ್ಫ್ ಎಕ್ಸ್ಪೆಕ್ಟೇಷನ್. ಅಂದ್ರೆ ಇದು ನನಗೆ ಯಾರು ಒತ್ತಡ ಹಾಕ್ತಿಲ್ಲ, ನನ್ನಲ್ಲೇ ಬಂದಿರೋದು ಅದು, ನನ್ನ ಎಕ್ಸ್ಪೆಕ್ಟೇಷನ್. ಯಾಕಂದ್ರೆ ಮೇ ಬಿ ನಾನು ಚಿಕ್ಕವಳಿದ್ದಾಗಿಂದ ನಂಗೆ ಆತರ ಒಂದು ರೆಕಾರ್ಡ್ ನಾನು ಮೇಂಟೈನ್ ಮಾಡಿರ್ಬೋದು, ಯಾವಾಗ್ಲೂ 100. ಸೊ ಈ ಸರಿ ಒಂದು 100 ತಗೊಳ್ಳೇಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಾನೇ ಹಾಕೊಂಡಿರ್ಬೋದು, ಅಥವಾ ಬೇರೆ ಕಡೆಯಿಂದನೂ ಬಂದಿರ್ಬೋದು. ಆಗ ನಾವು ಈ ಒಂದು ತಿಳುವಳಿಕೆ ಕೊಟ್ಟಾಗ ಇಲ್ಲ, ಬಿಕಾಸ್ ಮಕ್ಳಿಗೆ ಏನು ಅಂತಂದ್ರೆ ಈ ಎಕ್ಸಾಮೇ ಲೈಫಾ, ಅದೇ ಲೈಫು ಅನ್ನೋ ಒಂದು ಇಂಪಾರ್ಟೆಂಟ್ ಅಂತ ಗೊತ್ತಿರಲ್ಲ, ಸ್ಕಿಲ್ ಇಂಪಾರ್ಟೆಂಟ್ ಅಂತಾನೂ ಗೊತ್ತಿರಲ್ಲ. ಮತ್ತೆ ಇದು ನನ್ನ ಐಡೆಂಟಿಟಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. 100 ಔಟ್ ಆಫ್ 100 ಬರ್ತಾನೆ ಇರ್ಬೇಕು ನನಗೆ, ಅದೇ ನನ್ನ ಐಡೆಂಟಿಟಿ, ಅದೇ ನನ್ನ ಸ್ಟೇಟಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರೆಷರ್ ಇರ್ತಾರೆ. ಸೊ ಅದನ್ನ ಅವ್ರಿಗೆ ಹೇಳ್ಬೇಕು, ಮಾರ್ಕ್ಸ್ ಇಸ್ ನಾಟ್ ಎವ್ರಿಥಿಂಗ್ ಅಂಡ್ ದಿಸ್ ಎಕ್ಸಾಮ್ ಇಸ್ ನಾಟ್ ಎವ್ರಿಥಿಂಗ್. ಸೊ ಈ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸರಿ ನಮ್ದು ಪರೀಕ್ಷೆ ಮೇಲೆ ಚರ್ಚಾ ಅಂತ ಹೇಳಿ ನಮ್ಮ ಪ್ರಧಾನ ಮಂತ್ರಿ ಅವ್ರು ಮಾಡಿದ್ದು, ಅವರೇ ಅದ್ರಲ್ಲಿ ಹೇಳ್ತಾ ಇದ್ರು. ಒಂದು ಪ್ರಶ್ನೆ ಕೇಳಿದ್ರು ಮಕ್ಕಳನ್ನ, ಏನಂದ್ರೆ ನಿಮ್ಮ ಸ್ಕೂಲ್ನಲ್ಲಿ ಎಷ್ಟು ಮಕ್ಕಳು ಪ್ರತಿ ಸರಿ ಟಾಪರ್ ಆಗಿದ್ದಾರೆ, ಅಂದ್ರೆ 100 ತಗೊಂಡಿರೋಂಥವ್ರು, ಫಸ್ಟ್ ಬಂದಿರೋರು, ನಿಮಗ್ ನೆನಪಿದ್ಯಾ ಅಂತ. ಹೋದ ವರ್ಷ ಯಾರಾಗಿದ್ದಾರೆ ಅದೇ ನೆನಪಿಲ್ಲ, ಆಯ್ತಾ? ನಿಮಗೂ ಅಷ್ಟೇ, ಇನ್ ಸ್ವಲ್ಪ ವರ್ಷ ಆದ್ರೆ ನಿಮ್ಗೆ ಕೇಳಿದ್ರೆ ಎಷ್ಟ್ ಬಂದಿತ್ತು ನಿಮ್ಗೆ ಅಂತಂದ್ರೆ ಅಂತೀವಿ ಅಲ್ವಾ? ಸೊ ಇಷ್ಟೇ ಮಾರ್ಕ್ಸ್ ಇಂದ ವ್ಯಾಲ್ಯೂ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸ್ಕಿಲ್ ಬೇಕು. ಇವಾಗ ಡಾಕ್ಟರ್ ಆಗ್ಬೇಕು ಅಂದ್ರೆ ಜಸ್ಟ್ 100 ಬಂದಿದ್ದೀನಿ, ಹೋಗಿ ನಾ ಸರ್ಜರಿ ಮಾಡ್ತೀನಿ, ಮೆಡಿಸಿನ್ ಕೊಡ್ತೀನಿ ಅಂದ್ರೆ ಆಗಲ್ಲ. MBBS ಮಾಡ್ಬಿಟ್ಟಿದೀನಿ ಅಂತಂದ್ರೆ ಅದ್ರ ಜೊತೆಗೆ ಸ್ಕಿಲ್ ಇರ್ಬೇಕು. ಪ್ರಾಕ್ಟಿಕಲ್ ಆಗಿ ಹೇಗೆ ಆಪರೇಟ್ ಮಾಡ್ಬೇಕು, ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು, ಹೇಗೆ ಆ ಮನುಷ್ಯನ ಅರ್ಥ ಮಾಡ್ಕೋಬೇಕು, ಎವ್ರಿಥಿಂಗ್ ಮ್ಯಾಟರ್ಸ್ ಅಲ್ವಾ? ಸೊ ಆ ಒಂದು ಸ್ಕಿಲ್ ಸೆಟ್ ಜೊತೆ ಮಾರ್ಕ್ಸ್ ನಾವು ಅಲ್ಲಿ ಪರಿಗಣಿಸ್ಬೇಕಾಗತ್ತೆ. ಖಂಡಿತ ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್, ಬಟ್ ಮಾರ್ಕ್ಸ್ ಇಸ್ ನಾಟ್ ಎವ್ರಿಥಿಂಗ್ ಅಲ್ವಾ? ಆಮೇಲೆ ಯಾವತ್ತೂ ಅಷ್ಟೇ, ದೇರ್ ಇಸ್ ಆಲ್ವೇಸ್ ಅನ್ ಆಪರ್ಚುನಿಟಿ ಟು ಇಂಪ್ರೂವ್, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅವಕಾಶ ಇದ್ದೇ ಇರುತ್ತಲ್ಲ, ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೋದು. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳಕು. ಮತ್ತೆ ಲರ್ನಿಂಗ್, ಸಿ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಡಿಂಗ್ ಅಂಡ್ ಲರ್ನಿಂಗ್. ಇವಾಗಿನ ಕಾಲದ ಮಕ್ಳು ಏನ್ ಮಾಡ್ತಿದ್ದಾರೆ ಅಂದ್ರೆ ದೇ ಆರ್ ಜಸ್ಟ್ ಸ್ಟಡಿಂಗ್,
ಅಂದ್ರೆ ಒಂದು ಓದ್ಬೇಕು, ಏನಕ್ಕೆ ಓದ್ಬೇಕು? ಎಕ್ಸಾಮ್ಗೆ. ಏನಕ್ಕೆ ಎಕ್ಸಾಮ್ ಬೇಕು? ಮಾರ್ಕ್ಸ್ ಬೇಕು. ದಿಸ್ ಇಸ್ ನಾಟ್ ಲರ್ನಿಂಗ್. ನಾನು ಕಲ್ತ್ಕೋಬೇಕು, ಆ ಕಲ್ತ್ಕೊಳ್ಳೋದ್ರಿಂದ ನಾನು ಸುಧಾರಿಸ್ಕೊಳ್ತೀನಿ, ಆ ಸುಧಾರಿಸ್ಕೊಂಡು ಮುಂದೆ ಏನೋ ನನ್ನ ಭವಿಷ್ಯದಲ್ಲಿ ಹೆಲ್ಪ್ ಆಗುತ್ತೆ ಅಂದಾಗ ಅದು ನಿಜವಾದ ಕಲಿಕೆ ಆಗುತ್ತೆ. ಅಲ್ಲಿ ಸ್ಟ್ರೆಸ್ಸು ಆಗಲ್ಲ, ಮತ್ತೆ ಓದಿದ್ ಮರೆಯೋದು ಇಲ್ಲ. ಆ ಒಂದು ಏನು ತಿಳುವಳಿಕೆನ ನಾವು ಮಕ್ಕಳಿಗೆ ಹಾಕ್ಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.